ಭಾರತದ ಅತ್ಯಂತ ಸುಂದರ ಹಸಿರಾದ ಮತ್ತು ಪ್ರಕೃತಿಯ ಸ್ವರ್ಗ ಎಂದೇ ಕರೆಯಲ್ಪಡುವ ಮೇಘಾಲಯ ಇಂದು ಒಂದು ದೊಡ್ಡ ಆತಂಕದಲ್ಲಿದೆ. ಪರಿಸರ ಮಾಲಿನ್ಯ ಕಡಿಮೆ ಮಾಡುತ್ತೆ, ದೇಶವನ್ನ ಹಸಿರಾಗಿಸುತ್ತೆ ಎಂದು ಎಥೆನಾಲ್ ಉತ್ಪಾದನೆಯ ಹೆಸರಿನಲ್ಲಿ ಧರಿಸಿರುವ ಪರಿಸರ ಸ್ನೇಹಿ ಮುಖವಾಡದ ಹಿಂದೆ ಅಲ್ಲಿನ ಪ್ರಕೃತಿಯನ್ನ ನಾಶ ಮಾಡುವ ಕರಾಳ ಸತ್ಯವೊಂದು ಅಡಗಿದೆಯಾ? ಇಂದು ಮೇಘಾಲಯದ ಜನಸಾಮಾನ್ಯರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಅಲ್ಲಿ ತಲೆ ಎತ್ತುತ್ತಿರುವ ಎಥೆನಾಲ್ ಕಾರ್ಖಾನೆಗಳು. ಮಾಲಿನ್ಯ ನಿಯಂತ್ರಣದ ಹೆಸರಿನಲ್ಲಿ ಶುರುವಾದ ಈ ಕಾರ್ಖಾನೆಗಳು ಇಂದು ಅಲ್ಲಿ ಗಾಳಿ, ಕುಡಿಯುವ ನೀರು ಮತ್ತು ಆಹಾರವನ್ನ ವಿಷವನ್ನಾಗಿಸುತ್ತಿವೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹಸಿರಾದ ಸ್ವರ್ಗದಂತಿದ್ದ ಮೇಘಾಲಯದ ಪರಿಸರ ಇಂದು ನರಕದಂತೆ ಬದಲಾಗ್ತಾ ಇದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನ ಬಲಿಪಡಿತಾ ಇರುವ ಸರ್ಕಾರದ ನೀತಿಗಳ ವಿರುದ್ಧ, ವಿಶೇಷವಾಗಿ ದರಿದ್ರ ಕೇಂದ್ರ ಸರ್ಕಾರದ ಯೋಜನೆಗಳ ವಿರುದ್ಧ ಅಲ್ಲಿನ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮಗೆ ಇಂತಹ ವಿನಾಶಕಾರಿ ಅಭಿವೃದ್ಧಿ ಬೇಡ, ನಮ್ಮ ಪರಿಸರ ನಮಗೆ ಮುಖ್ಯ ಎಂದು ಜನರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಹಾಗಾದ್ರೆ ಎಥೆನಾಲ್ ಕಾರ್ಖಾನೆಗಳಿಂದ ಮೇಘಾಲಯ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ನಿಜಕ್ಕೂ ಆಗ್ತಾ ಇರೋದಾದ್ರೂ ಏನು? ಅಲ್ಲಿನ ಪರಿಸರ ಎಷ್ಟರ ಮಟ್ಟಿಗೆ ಹಾಳಾಗಿದೆ? ಜನರು ಸರ್ಕಾರದ ವಿರುದ್ಧ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ತಿರುಗಿ ಬಿದ್ದಿದ್ದಾರೆ? ಇದನ್ನೆಲ್ಲ ನೋಡಿಯೂ ಮೋದಿ ಸರ್ಕಾರ ನಾಟಕವಾಡ್ತಾ ಇರೋದಾದ್ರೂ ಯಾಕೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಭದ್ರತೆ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣದ ಹೆಸರಿನಲ್ಲಿ ಎಥೆನಾಲ್ ಮಿಶ್ರಿತ ಇಂಧನ ನೀತಿಯನ್ನ ಅತ್ಯಂತ ಮಹತ್ವಾಕಾಂಕ್ಷೆಯಿಂದ ಜಾರಿಗೆ ತರಲಾಗುತ್ತಿದೆ. ಆದರೂ ಈ ಹಸಿರು ಇಂಧನ ಉತ್ಪಾದನೆಯ ಪ್ರಕ್ರಿಯೆಯು ಪ್ರಕೃತಿಯ ಸ್ವರ್ಗ ಎಂದೇ ಕರೆಯಲ್ಪಡುವ ಮೇಘಾಲಯದ ಗಡಿ ಪ್ರದೇಶವಾದ ಬೈರ್ನಿಹತ್ನಲ್ಲಿ ತೀವ್ರ ಪರಿಸರ ಮಾಲಿನ್ಯ ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಎಥೆನಾಲ್ ಕಾರ್ಖಾನೆಗಳಿಂದಾಗಿ ಗಾಳಿ, ನೀರು ಮತ್ತು ಆಹಾರ ಕಲುಷಿತಗೊಳ್ತಾ ಇದ್ದು ಸ್ಥಳೀಯರ ಬದುಕು ಸಂಪೂರ್ಣವಾಗಿ ಕಷ್ಟಕರವಾಗಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದ್ದು ಇದರ ವಿರುದ್ಧ ಬೃಹತ್ ಜನಾಂದೋಲನ ರೂಪುಗೊಳ್ತಾ ಇದೆ. ಈ ವಿವಾದವು ಜೂನ್ 27, 2026ರಂದು ಸ್ವತಂತ್ರ ಪತ್ರಕರ್ತ ಸಮರ್ಥ್ ಗೋಸ್ವಾಮಿ ಅವರು ಬಿಡುಗಡೆ ಮಾಡಿದ ಇನ್ಸೈಡ್ ದಿ ವರ್ಲ್ಡ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಎಂಬ ವೈರಲ್ ಸಾಕ್ಷ್ಯಚಿತ್ರದ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಆ ವಿಡಿಯೋದಲ್ಲಿ ಬೈರ್ನಿಹತ್ನ ಸ್ಥಳೀಯ ನಿವಾಸಿಗಳು ತಮಗಾಗ್ತಾ ಇರುವ ತೊಂದರೆಗಳನ್ನ ಎಳೆಯಾಗಿ ಬಿಚ್ಚಿಟ್ರು. ಕಪ್ಪು ಮಸಿ ಮತ್ತು ತೀವ್ರ ವಾಸನೆಯಿಂದ ಉಸಿರಾಟದ ತೊಂದರೆ ಎದುರಾಗ್ತಾ ಇರುವುದನ್ನು ಮತ್ತು ತರಕಾರಿಗಳ ಮೇಲೆ, ಹಣ್ಣು ಹಂಪಲುಗಳ ಮೇಲೆ ಕುಳಿತುಕೊಳ್ತಾ ಇರುವಂತಹ ಕಪ್ಪು ಧೂಳಿನಿಂದಾಗಿ ಅವುಗಳನ್ನ ತಿನ್ನೋದಕ್ಕೆ, ಅವುಗಳನ್ನ ವಾಶ್ ಮಾಡಿ ತೊಳೆದುಕೊಂಡು ಅಡುಗೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಅಲ್ಲಿನ ಜನರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು. ಸ್ನೇಹಿತರೆ, ಬೈರ್ನಿಹತ್ ಪ್ರದೇಶವು ಅಸ್ಸಾಂ ಮತ್ತು ಮೇಘಾಲಯದ ಗಡಿಭಾಗದಲ್ಲಿ ನೆಲೆಗೊಂಡಿದ್ದು ಜಾಗತಿಕ ವಾಯು ಗುಣಮಟ್ಟ ವರದಿಗಳಲ್ಲಿ ಅತ್ಯಂತ ಕಲುಷಿತ ಪ್ರದೇಶ ಎಂದು ಗುರುತಿಸಲ್ಪಟ್ಟಿದೆ. ಒನ್ ಟೈಮ್ ನಲ್ಲಿ ಮೇಘಾಲಯ ಅಂದ್ರೆ ಸ್ವರ್ಗ ಅಂತಿದ್ರು. ಜೀವನದಲ್ಲಿ ಒಂದ್ಸಲಿಯಾದ್ರೂ ಮೇಘಾಲಯಕ್ಕೆ ಹೋಗ್ ಬರ್ಬೇಕು ಅಂತ ಬಹುತೇಕ ದೇಶ ವಿದೇಶಗಳಲ್ಲೂ ಕೂಡ ಆ ಒಂದು ಪ್ರದೇಶ ಅಷ್ಟೊಂದು ಫೇಮಸ್ ಆಗಿತ್ತು. ಆದ್ರೆ ಕೇಂದ್ರದ ದರಿದ್ರ ಸರ್ಕಾರ ಇದನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿ ನರಕ ಮಾಡಿಟ್ಟಿದೆ. ಸ್ವಿಸ್ ಸಂಸ್ಥೆಯಾದ IQAir ತನ್ನ 2024ರ ವರದಿಯಲ್ಲಿ ಇದನ್ನ ವಿಶ್ವದ ಅತ್ಯಂತ ಕಲುಷಿತ ಮಹಾನಗರ ಪ್ರದೇಶ ಎಂದು ಘೋಷಿಸಿದೆ. ಎಥೆನಾಲ್ ಫ್ಯಾಕ್ಟರಿಗಳಿಂದ ಆಗ್ತಿರುವಂತಹ ಮಾಲಿನ್ಯ ಈ ಇಡೀ ಪರಿಸರವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದೆ ಎಂದು ಪರಿಸರವಾದಿಗಳು ವಾದಿಸ್ತಾ ಇದ್ದಾರೆ. ವಾದಿಸೋದೇನು, ಅದು ನಿಜಾನೇ. ಇನ್ನು ಗ್ರೀನ್ ಟೆಕ್ ಫೌಂಡೇಶನ್ ನಂತಹ ಸಂಸ್ಥೆಗಳು ಬೈರ್ನಿಹತ್ನಲ್ಲಿ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟು ತೀವ್ರಗೊಂಡಿರುವುದನ್ನ ಅಧಿಕೃತ ಅಂಕಿಅಂಶಗಳೊಂದಿಗೆ ಬಹಿರಂಗಗೊಳಿಸಿದೆ. ಗ್ರೀನ್ ಟೆಕ್ ಫೌಂಡೇಶನ್ ನ ಅಧ್ಯಕ್ಷ HBN ನೊಗ್ಲೋನ್ ಅವರು ಈ ಉಸಿರಾಟದ ಕಾಯಿಲೆಗಳ ತೀವ್ರ ಏರಿಕೆಯು ನಾಗರಿಕರ ಬದುಕುವ ಮೂಲಭೂತ ಹಕ್ಕಿನ ಧಕ್ಕೆಯಾಗಿದೆ ಎಂದು ಆತಂಕವನ್ನೇ ವ್ಯಕ್ತಪಡಿಸಿದ್ದಾರೆ. ಬೈರ್ನಿಹತ್ನಲ್ಲಿ ಗಾಳಿಯ ಗುಣಮಟ್ಟ ಸುಧಾರಿಸಲು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಸ್ವಚ್ಛ ಗಾಳಿ ಕಾರ್ಯಕ್ರಮದಡಿ ಧನ ಸಹಾಯವನ್ನ ನೀಡಿದ್ದರೂ ಕೈಗಾರಿಕಾ ಚಟುವಟಿಕೆಗಳ ಪರಿಣಾಮದಿಂದಾಗಿ ಸ್ಥಳೀಯ ಪರಿಸರ ಇನ್ನೂ ಅಪಾಯದ ಅಂಚಿನಲ್ಲೇ ಇದೆ ಎಂದು ಇವರು ವಾದಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋಗಳು ವೈರಲ್ ಆದ ನಂತರ ಉಂಟಾದ ಆಕ್ರೋಶಕ್ಕೆ ಪ್ರತಿಕ್ರಿಯಿಸಿದ ಮೇಘಾಲಯದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಜೂನ್ 29, 2026ರಂದು ಉಮಿಯಂ ಡಿಸ್ಟಿಲೇಷನ್ ಘಟಕದಲ್ಲಿ ಸ್ವಯಂ ಪ್ರೇರಿತ ತನಿಖೆಯನ್ನ ನಡೆಸಿತು. ಮಂಡಳಿಯ ಸದಸ್ಯ ಕಾರ್ಯದರ್ಶಿ GH
ಚಿರ್ಮಾಂಗ್ ಅವರ ಪ್ರಕಾರ ತನಿಖೆಯ ವೇಳೆ ಪತ್ತೆಯಾದ ಧೂಳಿನ ಹೊರಸೂಸುವಿಕೆ ಮತ್ತು ಇತರೆ ರಾಸಾಯನಿಕ ಮಟ್ಟಗಳು ನಿಗದಿತ ಮಿತಿಗಿಂತ ತೀರಾ ಕಡಿಮೆಯಾಗಿವೆ. ಅಂದ್ರೆ ಇವರ ತನಿಖೆ ಯಾವ ರೀತಿ ಇದೆ ಅಂದ್ರೆ ಆ ಊರಿನ ಜನರು ಕುಡಿಯೋ ನೀರು, ಉಸಿರಾಡೋ ಗಾಳಿ, ತಿನ್ನೋ ಆಹಾರ, ಹೊಲಗಳು, ಮರಗಳ ಮೇಲೆ ಬಿದ್ದಿರುವಂತಹ ಧೂಳುಗಳು ಅಥವಾ ರಾಸಾಯನಿಕಗಳು ಅವುಗಳನ್ನ ಚೆಕ್ ಮಾಡೋದನ್ನ ಬಿಟ್ಟು ಇವರು ಡೈರೆಕ್ಟ್ ಆಗಿ ಫ್ಯಾಕ್ಟರಿಗೆ ಹೋಗಿದ್ದಾರೆ. ಫ್ಯಾಕ್ಟರಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಸರ್ಕಾರ ನಮಗೆ ಏನ್ ಲಿಮಿಟ್ ಕೊಟ್ಟಿದ್ಯೋ ಅಂದ್ರೆ ಪರಿಸರ ಮಾಲಿನ್ಯ ಮಾಡೋದಕ್ಕೆ ಏನ್ ಲಿಮಿಟ್ ಕೊಟ್ಟಿದ್ಯೋ ಅದಕ್ಕಿಂತ ನಾವು ಕಮ್ಮಿನೇ ಮಾಡ್ತಾ ಇದೀವಿ ಅಂತ ಫ್ಯಾಕ್ಟರಿ ಅವ್ರು ಹೇಳಿದ್ದಾರೆ. ಈ ಎಲ್ಲ ಫ್ಯಾಕ್ಟರಿಗಳು ಯಾರಿಗೆ ಸೇರಿದ್ದು ಅನ್ನೋದನ್ನ ನೋಡ್ತಾ ಹೋದ್ರೆ ಅದು ಕೂಡ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ. ಒಬ್ಬ ಕೇಂದ್ರ ಸಚಿವನಿಗೆ ಸಂಬಂಧಪಟ್ಟಂತದ್ದು. ಅದು ಕೂಡ ಆ ಸಚಿವ ಬೇರೆ ಸಚಿವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಪೆಟ್ರೋಲಿಯಂನ ವಿಚಾರಕ್ಕೆ ಯಾಕೆ ಹಸ್ತಕ್ಷೇಪ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಅವನ ಮಕ್ಕಳ ಬಿಸ್ನೆಸ್ ಅನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಮಾಲಿನ್ಯ ಮಂಡಳಿಯು ತನ್ನ ವರದಿಯಲ್ಲಿ ಕಂಪನಿಗೆ ಸಂಪೂರ್ಣ ಕ್ಲೀನ್ ಚೀಟ್ ನೀಡಲೇಬೇಕು. ಕೇಂದ್ರ ಸಚಿವನಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಅಂದ್ರೆ ಕ್ಲೀನ್ ಚೀಟ್ ನೀಡಲೇಬೇಕಲ್ಲಿ. ಇದೇ ಅಭಿಪ್ರಾಯವನ್ನ ಪುಷ್ಟೀಕರಿಸುವ ಕಂಪನಿಯ ಜನರಲ್ ಮ್ಯಾನೇಜರ್ ಗಿರ್ಜೆಲ್ ಜೋಶಿ ಮತ್ತು ಬಿಪಿಸಿಎಲ್ ಸಂಸ್ಥೆಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವ ವಿಡಿಯೋಗಳು ದಾರಿ ತಪ್ಪಿಸುವಂತಿವೆ ಎಂದು ಹೇಳಿದ್ದಾರೆ. ಆ ಪ್ರದೇಶದ ಜನರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆರೋಗ್ಯಕರವಾಗಿ ಹಾಗೆ ಮಾನಸಿಕವಾಗಿ ಕುಗ್ಗಿಸ್ತಾ ಇರೋದು ದಾರಿ ತಪ್ಪಿಸ್ತಾ ಇಲ್ಲ. ಅಲ್ಲಿರುವಂತಹ ಸತ್ಯವನ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ತಾ ಇರೋದು ದಾರಿ ತಪ್ಪಿಸ್ತಾ ಇರೋ ಹಾಗಿದೆ ಅಂತ, ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಸರ್ಕಾರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಈ ಕ್ಲೀನ್ ಚೀಟ್ ವರದಿಯನ್ನು ಸ್ಥಳೀಯ ಸಂಘಟನೆಗಳು ಕಟುವಾಗಿ ತಿರಸ್ಕರಿಸಿವೆ. ಈ ಹೋರಾಟವು ವಿವಿಧ ಹಂತಗಳಲ್ಲಿ ತೀವ್ರಗೊಳ್ತಾ ಇದೆ. ಇನ್ನು HITO ಅಧ್ಯಕ್ಷ ಪರಿಸರ ಮಾಲಿನ್ಯ ಮುಚ್ಚಿ ಹಾಕಲು ಕೈಗಾರಿಕೆಗಳು ತಾಂತ್ರಿಕ ವಿವರಗಳ ಆಶ್ರಯವನ್ನ ಪಡೆಯುತ್ತಿವೆ ಎಂದು ಆರೋಪಿಸಿದ್ದಾರೆ. ಶ್ರೀಮಂತ ಅರಣ್ಯ ಮತ್ತು ನೈಸರ್ಗಿಕ ಜಲಸಂಪನ್ಮೂಲಗಳನ್ನು ಹೊಂದಿರುವ ಮೇಘಾಲಯವನ್ನ ಖಾಸಗಿ ಉದ್ಯಮಿಗಳ ಹಿತಾಸಕ್ತಿಗಾಗಿ ಬಲಿ ಕೊಡಲಾಗುತ್ತಿದೆ ಎಂದು ಇವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಶೀಘ್ರದಲ್ಲೇ ಜನಾಂದೋಲನವನ್ನ ರೂಪಿಸುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ KHNAM ಸಂಘಟನೆಯು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸರ್ಕಾರದ ನೇರ ಪ್ರಭಾವಕ್ಕೆ ಒಳಪಟ್ಟಿರುವುದರಿಂದ ಅದರ ವರದಿಯನ್ನ ನಂಬಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಈ ವರದಿಯನ್ನ ಯಾರು ತಾನೇ ನಂಬ್ತಾರೆ? ಈ ಹಿನ್ನೆಲೆಯಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ರಾಜ್ಯದ ಕತೆನೆ ಹೀಗಿರ್ಬೇಕಾದ್ರೆ ಕೇಂದ್ರ ತನಿಖಾ ಸಂಸ್ಥೆಗಳು ಬಂದು ಏನ್ ತಾನೇ ಮಾಡ್ತವೆ? ಇವು ಬಂದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಎಂದು ಪತ್ರವನ್ನ ಬರೆದಿದ್ದಾರೆ. ಇನ್ನು ಗ್ರೀನ್ ಟೆಕ್ ಫೌಂಡೇಶನ್ ಕೂಡ ಸರ್ಕಾರದ ನಿಷ್ಕ್ರಿಯತೆಯನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಸಾಮಾನ್ಯ ನಾಗರಿಕರು ಲಿಖಿತ ದೂರು ನೀಡುವವರೆಗೆ ಕಾಯುವ ಸರ್ಕಾರದ ಧೋರಣೆಯನ್ನ ಖಂಡಿಸಿದೆ. ಪರಿಸರ ಸಂರಕ್ಷಣೆ ಎನ್ನುವುದು ಸರ್ಕಾರದ ಶಾಸನಬದ್ಧ ಕರ್ತವ್ಯವಾಗಿದ್ದು, ವೈಜ್ಞಾನಿಕ ಸಾಕ್ಷ್ಯಚಿತ್ರಗಳು ಮತ್ತು ಹೆಚ್ಚುತ್ತಿರುವ ಉಸಿರಾಟದ ಪ್ರಕರಣಗಳ ಆಧಾರದ ಮೇಲೆ ತಾವಾಗಿಯೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರತಿಪಾದಿಸಿದೆ. ಒಂದು ಕಡೆ ಯಾವುದೇ ಎಜುಕೇಶನ್ ಇಲ್ಲದೆ, ಓದು ಬರಹ ಇಲ್ಲದೆ, ಧರ್ಮದ ಆಧಾರದ ಮೇಲೆ ಒಂದು ಪಕ್ಷಕ್ಕೆ ಮತಗಳನ್ನ ಚಲಾಯಿಸ್ತಾ ಇರುವಂತಹ, ಬೆಂಬಲವನ್ನ ನೀಡ್ತಾ ಇರುವಂತಹ ಅನಕ್ಷರಸ್ಥರು, ಮತ್ತೊಂದು ಕಡೆ ಈ ಅನಕ್ಷರಸ್ಥರ ಮತಗಳನ್ನ ತಗೊಂಡು, ಅಂಧ ಭಕ್ತರ ಮತಗಳನ್ನ ತಗೊಂಡು ದೇಶವನ್ನ ಲೂಟಿ ಮಾಡ್ತಾ ಇರುವ, ನರಕ ಮಾಡ್ತಾ ಇರುವಂತಹ ಒಂದು ದರಿದ್ರ ಸರ್ಕಾರ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್